25ರಲ್ಲಿ ಮಕರ ರಾಶಿಯ 15 ಪ್ರಮುಖ ವಿಷಯಗಳು. ಮಕರ ರಾಶಿ ಭವಿಷ್ಯ 2025ರ ಪ್ರಕಾರ ಮಕರ ರಾಶಿಗೆ ಸೇರಿದ ಜನರು 2025ರ ಹೊಸ ವರ್ಷದಲ್ಲಿ ಅತಿ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಈ ನಿರ್ಧಾರಗಳು ಬಹಳ ಸುಲಭವಾಗಿರುವುದಿಲ್ಲ, ಆದರೆ ನಿಮ್ಮ ನಿರ್ಧಾರಗಳಿಂದ ಜೀವನದಲ್ಲಿ ಬದಲಾವಣೆಯಾಗುವ ಸಂಭವವಿದೆ. 2025ರ ಜನವರಿಯಲ್ಲಿ ಬುಧ ಗ್ರಹವು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ನೀವು ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರುವಿರಿ. ಈ ವರ್ಷ ನಿಮಗೆ ಬಹಳಷ್ಟು ಹಣ ದೊರಕುವ ಸಂಭವ ಹೆಚ್ಚಾಗಿರುವುದು. ಶನಿ ದೇವನನ್ನು ಕರ್ಮದ ಮನೆಯಲ್ಲಿ ಸಂಚರಿಸುವುದರೊಂದಿಗೆ ನೀವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. 2025ರಲ್ಲಿ ಮಕರ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತದೆ? 2025 ಹೊಸ ವರ್ಷವು ಮಕರ ರಾಶಿಗೆ ಸೇರಿದ ಜನರಿಗೆ ಬೇರೆ ರಾಶಿಯವರಿಗಿಂತ ಉತ್ತಮವಾದ ವರ್ಷವಾಗಿರಲಿದೆ. ಈ ಅವಧಿಯಲ್ಲಿ ಮಂಗಳ ಗ್ರಹವು ನಿಮ್ಮ 12ನೇ ಮನೆ ಮೇಲೆ ಹೆಚ್ಚು ಪ್ರಭಾವ ಬೀರಲಿದೆ. ಹಾಗಾಗಿ ನೀವು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಬಹುದು. ಏಪ್ರಿಲ್ ಕೊನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಇವು ಹೆಚ್ಚು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಆಲಸ್ಯವನ್ನು ಹೊಂದದೆ ಇರುವುದು ಉತ್ತಮ. 2025ರಲ್ಲಿ ಮಕರ ರಾಶಿಯವರ ವೈವಾಹಿಕ ಜೀವನ ಹೇಗಿರುತ್ತದೆ? 2025ರ ಹೊಸ ವರ್ಷವು ಮಕರ ರಾಶಿಗೆ ಸೇರಿದ ವಿವಾಹಿತರಿಗೆ ಸಾಕಷ್ಟು ಏರಿಳಿತಗಳನ್ನು ತರಲಿದೆ. ಶುಕ್ರನ ಸಂಚಾರವು ಮೇ ತಿಂಗಳಲ್ಲಿ ಸಂಭವಿಸಲಿದೆ. ಇದರಿಂದಾಗಿ ನೀವು ಸಾಕಷ್ಟು ಲಾಭವನ್ನು ಪಡೆಯುವಿರಿ. ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ. ಆದರೆ ವರ್ಷದ ಆರಂಭದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಇದರಿಂದಾಗಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುವುದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳಿ. ಜೊತೆಗೆ ಸಣ್ಣ ಪುಟ್ಟ ಜಗಳಗಳನ್ನು ಮರೆತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜೀವನವನ್ನು ನಡೆಸಿ. 2025ರಲ್ಲಿ ಮಕರ ರಾಶಿಯವರ ಆರೋಗ್ಯ ಹೇಗಿರುತ್ತದೆ? ಆರೋಗ್ಯಕ್ಕೆ ಸಂಬಂಧಿಸಿದಂತೆ 2025ರ ಹೊಸ ವರ್ಷ ಮಕರ ರಾಶಿಯವರಿಗೆ ಸಾಧಾರಣವಾಗಿರಲಿದೆ. ವರ್ಷದ ಆರಂಭದಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಉತ್ತಮ. ಶನಿಯ ಸಂಚಾರ ಕುಂಭ ರಾಶಿಯಲ್ಲಿ ಆಗುವುದರೊಂದಿಗೆ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆದರೆ ಶನಿಯು ನಿಮ್ಮ ಎಲ್ಲಾ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯವನ್ನು ಮಾಡುವರು. ಈ ಅವಧಿಯಲ್ಲಿ ನೀವು ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುವುದರೊಂದಿಗೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಳ್ಳಬಹುದು. ನಿಮ್ಮ 12ನೇ ಮನೆ ಅಧಿಪತಿಯ ಪ್ರಭಾವವು 7ನೇ ಮನೆ ಮೇಲಿರಲಿದೆ. ಹಾಗಾಗಿ ನೀವು ಹೊಟ್ಟೆಯ ಸಂಬಂಧಿಸಿದ ಸಮಸ್ಯೆ ಎದುರಿಸಬೇಕಾಗಬಹುದು. 2025ರಲ್ಲಿ ಮಕರ ರಾಶಿಯವರ ಲವ್ ಲೈಫ್ ಹೇಗಿರುತ್ತದೆ? ಈ ವರ್ಷದ ಆರಂಭವು ಪ್ರೇಮ ಜೀವನದಲ್ಲಿ ಉತ್ಸಾಹವನ್ನು ತರುವ ಅವಧಿಯಾಗಿದೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯಿಂದ ಆಳವಾದ ತಿಳುವಳಿಕೆ ಮತ್ತು ಪ್ರೀತಿಯನ್ನು ನೀವು ನಿರೀಕ್ಷಿಸಬಹುದು. ಮಕರ ರಾಶಿಯ ಒಂಟಿ ಜನರು ಅಂತಹ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಇದರಿಂದಾಗಿ ನಿಮ್ಮ ಜೀವನ ಮೌಲ್ಯಗಳು ಒಂದೇ ಆಗಿರುತ್ತವೆ ಮತ್ತು ನೀವು ಹೊಸ ಸಂಪರ್ಕವನ್ನು ರಚಿಸಲು ಸಾಧ್ಯವಾಗುತ್ತದೆ. ನಂಬಿಕೆ ಮತ್ತು ಭಾವನಾತ್ಮಕ ಅನ್ಯೋನ್ಯತೆಯನ್ನು ಹೆಚ್ಚಿಸಲು ಪ್ರಯತ್ನಿಸಿ. ಇದು ನಿಮ್ಮ ಸಂಬಂಧದ ಅಡಿಪಾಯವನ್ನು ಬಲಪಡಿಸುತ್ತದೆ. 5. ಮಕರ ರಾಶಿಯವರು ಯಾವ ಬಣ್ಣದ ವಾಹನವನ್ನು ಖರೀದಿಸುವುದು ಶುಭ? ಈ ಜನರಿಗೆ ಕಪ್ಪು, ಕಡು, ನೀಲಿ ಮತ್ತು ಕಂದು ಬಣ್ಣವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನೀವು 2025ರಲ್ಲಿ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ದರೆ ಈ ಬಣ್ಣಗಳ ನಡುವೆ ವಾಹನವನ್ನು ಆಯ್ಕೆ ಮಾಡುವುದು ಮಂಗಳಕರವಾಗಿರುತ್ತದೆ. ಈ ಬಣ್ಣಗಳು ಶನಿಯ ಪ್ರಭಾವವನ್ನು ಬಲಪಡಿಸುತ್ತದೆ. 6. ಮಕರ ರಾಶಿಯವರು ಯಾವ ದಾನ ಮಾಡುವುದು ಶ್ರೇಷ್ಠ? ಈ ರಾಶಿಯ ಅಧಿಪತಿ ಸೂರ್ಯನ ಮಗ ಶನಿದೇವ. ಶನಿದೇವನ ಅಶುಭ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಅವರಿಂದ ಆಶೀರ್ವಾದ ಪಡೆಯಲು ಈ ರಾಶಿಯವರಿಗೆ ಕಿಚಡಿ, ಕಪ್ಪು ಛತ್ರಿ, ಎಳ್ಳು ಅಥವಾ ಸಾಸಿವೆ ಎಣ್ಣೆ, ಉದ್ದಿನ ಬೇಳೆ ಮತ್ತು ಉಣ್ಣೆಯ ಬಟ್ಟೆಗಳನ್ನು ದಾನ ಮಾಡಿದರೆ ಶುಭವಾಗುತ್ತದೆ. 7. ಮಕರ ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು? ವೈದಿಕ ಜ್ಯೋತಿಷ್ಯದ ಪ್ರಕಾರ ನೀಲಮಣಿ ಮಕರ ರಾಶಿ ಚಕ್ರದ ಚಿಹ್ನೆಯ ಅತ್ಯುತ್ತಮ ಜನ್ಮ ರತ್ನವಾಗಿದೆ. ನೀಲಮಣಿ ಪ್ರಕಾಶಮಾನವಾದ ನೀಲಿ ಬಣ್ಣ ಮತ್ತು ರಾಜಮನೆತನದ ಇತಿಹಾಸವನ್ನು ಹೊಂದಿರುವ ಅತ್ಯಂತ ಜನಪ್ರಿಯ ಬಣ್ಣದ ರತ್ನವಾಗಿದೆ.
ವೈದಿಕ ಜ್ಯೋತಿಷ್ಯದಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ರತ್ನವೆಂದು ಗುರುತಿಸಲ್ಪಟ್ಟಿದೆ, ಏಕೆಂದರೆ ಇದು ಧರಿಸಿದವರ ಜೀವನದಲ್ಲಿ ತ್ವರಿತ ಶುಭ ಫಲಿತಾಂಶಗಳನ್ನು ತರುತ್ತದೆ. 8. ಮಕರ ರಾಶಿಯವರು ಯಾವ ರುದ್ರಾಕ್ಷಿಯನ್ನು ಧರಿಸಬೇಕು? ಈ ರಾಶಿಯವರು 7 ಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಹಣದ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಆದಾಯದ ಹೊಸ ಮೂಲಗಳನ್ನು ಒದಗಿಸುತ್ತದೆ. ಇದರಿಂದ ಮಕರ ರಾಶಿಯ ಜನರು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. 9. ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಎಷ್ಟು? ಮಕರ ರಾಶಿಯವರಿಗೆ 4 ಮತ್ತು 8 ಅದೃಷ್ಟ ಸಂಖ್ಯೆಗಳೆಂದು ಪರಿಗಣಿಸಲಾಗುತ್ತದೆ. ಮಕರ ರಾಶಿಯವರಿಗೆ ಶನಿವಾರ ಅದೃಷ್ಟದ ದಿನ. ಈ ದಿನದಂದು ಈ ಜನರು ವಿಶೇಷವಾಗಿ ಸಂತೋಷ ಪಡುತ್ತಾರೆ. ಅದೇ ಸಮಯದಲ್ಲಿ ಭಾನುವಾರ ಮತ್ತು ಶುಕ್ರವಾರ ಸಹ ಅವರಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸೋಮವಾರವನ್ನು ಮಧ್ಯಮ ದಿನವೆಂದು ಪರಿಗಣಿಸಲಾಗುತ್ತದೆ, ಆದರೆ ಗುರುವಾರ ಮತ್ತು ಮಂಗಳವಾರವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. 10. ಮಕರ ರಾಶಿಯವರಿಗೆ ಯಾವ ದೇವರುಗಳು ರಕ್ಷಿಸುತ್ತಾರೆ? ಮಕರ ರಾಶಿಯವರು ಶಿವ ಮತ್ತು ಶನಿ ದೇವರನ್ನು ಪೂಜಿಸುವುದರಿಂದ ತುಂಬಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಮಕರ ರಾಶಿಯು ಶಿವನಿಗೆ ತುಂಬಾ ಪ್ರಿಯ. ಮಕರ ರಾಶಿಯ ಜನರು ಪ್ರತಿ ಕಷ್ಟದ ಸಮಯದಲ್ಲಿ ಶಿವನ ರಕ್ಷಣೆಯನ್ನು ಪಡೆಯುತ್ತಾರೆ. ಮಕರ ರಾಶಿಯವರು ಶನಿದೇವನ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. 11. ಮಕರ ರಾಶಿಯವರು ಯಾವ ವ್ರತವನ್ನು ಆಚರಿಸಬೇಕು? ಮಕರ ರಾಶಿಯವರು ಮಂಗಳವಾರದಂದು ಉಪವಾಸವಿದ್ದು ಹನುಮಂತನನ್ನು ಪೂಜಿಸುವುದು ತುಂಬಾನೇ ಪ್ರಯೋಜನಕಾರಿ. ಇದರೊಂದಿಗೆ ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ರಾಶಿ ಚಕ್ರದ ಚಿಹ್ನೆಯ ಅಧಿಪತಿ ಶನಿಯು ಸಹ ಸಂತೋಷವಾಗಿರುತ್ತಾನೆ. ಶನಿಯು ಮಕರ ರಾಶಿಯ ಅಧಿಪತಿ, ಆದ್ದರಿಂದ ಈ ಜನರಿಗೆ ಶನಿವಾರದ ಉಪವಾಸವು ಪ್ರಯೋಜನಕಾರಿಯಾಗಿದೆ. ತಮ್ಮ ಜಾತಕದಲ್ಲಿ ಶನಿಯ ಸಾಡೆ ಸಾತಿ ಇರುವವರು ಅಥವಾ ಪಿತೃದೋಷ ಇರುವವರು ಶನಿವಾರದಂದು ಉಪವಾಸವನ್ನು ಆಚರಿಸಬೇಕು. 12. ಮಕರ ರಾಶಿಯವರಿಗೆ ಯಾವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ? ಅಕೌಂಟೆಂಟ್ ಕೆಲಸವು ಮಕರ ರಾಶಿಯ ಜನರಿಗೆ ಉತ್ತಮ ವೃತ್ತಿ ಆಯ್ಕೆಯಾಗಿದೆ, ಏಕೆಂದರೆ ಮಕರ ರಾಶಿಯವರು ಮಾಹಿತಿಯನ್ನು ಉಳಿಸುವ ಕೆಲಸವನ್ನು ಇಷ್ಟಪಡುತ್ತಾರೆ. ಅಕೌಂಟೆಂಟ್ಗಳು ಡೇಟಾವನ್ನು ಸುರಕ್ಷಿತಗೊಳಿಸಬೇಕು, ದಾಖಲೆಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಅವುಗಳನ್ನು ಸುರಕ್ಷಿತವಾಗಿರಿಸಬೇಕು. 13. ಮಕರ ರಾಶಿಯವರು ಯಾವ ತಿಲಕವನ್ನು ಹಚ್ಚಿಕೊಳ್ಳಬೇಕು? ಈ ರಾಶಿಯವರು ಶ್ರೀಗಂಧದ ತಿಲಕವನ್ನು ಅನ್ವಯಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಕಾಪಾಡಿಕೊಳ್ಳುತ್ತಾರೆ. ಶ್ರೀಗಂಧದ ತಿಲಕವನ್ನು ಹಚ್ಚುವುದರಿಂದ ಮನಸ್ಸು ಮತ್ತು ಮೆದುಳು ಶಾಂತವಾಗಿರುತ್ತದೆ ಎಂದು ನಂಬಲಾಗಿದೆ. ಕುಂಕುಮದ ತಿಲಕವನ್ನು ಸಹ ಅನ್ವಯಿಸಬಹುದು. ಸೋಮವಾರದಂದು ಬಿಳಿ ಚಂದನದ ತಿಲಕವನ್ನು ಲೇಪಿಸಬೇಕು. 14. ಮಕರ ರಾಶಿಯವರ ಲಕ್ಕಿ ಬಣ್ಣ ಯಾವುದು? ಮಕರ ರಾಶಿಯವರಿಗೆ ಅನುಕೂಲಕರವಾದ ಬಣ್ಣಗಳು ಕಡು ನೀಲಿ ಅಥವಾ ಕಪ್ಪು. ಗಾಢ ನೀಲಿ ಬಣ್ಣವು ಸ್ಥಿರತೆ, ಬುದ್ಧಿವಂತಿಕೆ ಮತ್ತು ಆಳವನ್ನು ಸಂಕೇತಿಸುತ್ತದೆ. ಇದು ಮಕರ ರಾಶಿಯ ಪ್ರಾಯೋಗಿಕತೆ ಮತ್ತು ರಚನೆಯ ಬಯಕೆಯನ್ನು ಪ್ರತಿಬಿಂಬಿಸುತ್ತದೆ. 15. ಮಕರ ರಾಶಿಯವರು ಯಾವ ಪ್ರಾಣಿಯನ್ನು ಸಾಕುವುದು ಅದೃಷ್ಟ ತರುತ್ತದೆ? ಮಕರ ರಾಶಿಯ ಜನರು ನಾಯಿಯನ್ನು ಸಾಕಲು ಸಲಹೆ ನೀಡುತ್ತಾರೆ. ಶನಿಯು ಮಕರ ರಾಶಿಯ ಆಡಳಿತ ಗ್ರಹವಾಗಿರುವುದರಿಂದ ಕಪ್ಪು ನಾಯಿಯನ್ನು ಸಾಕುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ನಾಯಿ ಸಾಕಿದರೆ ಮನೆಗೆ ಮಹಾಲಕ್ಷ್ಮಿ ಬರುತ್ತಾಳೆ ಎಂಬ ನಂಬಿಕೆ ಇದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.